ಫ್ರೆಂಡ್ಸ್, ನಾನು ನಿಮ್ಮ ಟೆಕ್ ಭರತ್. ಎಲ್ಲರೂ ಹೇಗಿದ್ದೀರಾ? ನಾನು ಸೂಪರ್ ಆಗಿದ್ದೀನಿ, ನೀವು ಕೂಡ ಸೂಪರ್ ಆಗಿದ್ದೀರಾ ಅಂತ ನಾನು ಕೂಡ ಅನ್ಕೊಂಡಿದ್ದೀನಿ. ಇವತ್ತಿನ ಒಂದು ತುಂಬಾ ಇಂಪಾರ್ಟೆಂಟ್ ಆದ ಒಂದು ಟಾಪಿಕ್ ನಿಮಗೋಸ್ಕರ ಚಾಯ್ಸ್ ಮಾಡ್ಕೊಂಡು ಬಂದಿದ್ದೀನಿ. ಈ ಒಂದು ಟಾಪಿಕ್ ಏನಂತ ಅಂದ್ರೆ, ಈಗ ತುಂಬಾ ನೀವು ಚಾನಲ್ಸ್ ನೋಡಿರ್ಬೋದು, ಎಸ್ಪೆಷಲಿ ಅದು ಶಾರ್ಟ್ಸ್ ಚಾನಲ್ಸ್, ಯೂಟ್ಯೂಬ್ ಶಾರ್ಟ್ಸ್ ಚಾನಲ್ಸ್ ಎಲ್ಲ ತುಂಬಾ ಜನ ನೋಡಿರ್ಬೋದು, ಸಖತ್ ವೈರಲ್ ಆಗುತ್ತೆ ಶಾರ್ಟ್ಸ್. ಆದರೆ ಚಾನಲ್ ಮಾನಿಟೈಸೇಷನ್ ಆಗುತ್ತೆ. ಆದರೆ ತುಂಬ ಸಾವಿರಾರು ಶಾರ್ಟ್ಸ್ ಚಾನಲ್ ರಿವ್ಯೂಸ್ ಕಾಂಟೆಂಟ್ ಪ್ರಾಬ್ಲಮ್ ಇದ್ದ ಯೂಟ್ಯೂಬ್ ಅವರ ಒಂದು ಚಾನಲ್ನ ಡಿಮಾನಿಟೈಸೇಷನ್ ಮಾಡಿಬಿಟ್ಟವ್ರು ಅಂತ ಹೇಳ್ಬೋದು. ಈ ಥರ ಯಾಕಾಗುತ್ತೆ, ಏನೇನು ಕಾರಣ ಅಂತ ಪೂರ್ತಿ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಇದರ ಸೊಲ್ಯೂಷನ್ ಏನು ಕೂಡ ಅಂತ ಹೇಳ್ತಾ ಇದ್ದೀನಿ. ಅದಕ್ಕೆ ನೀವೇನು ಮಾಡ್ಬೇಕಂತ ಅಂದರೆ, ಒಬ್ಬ ಕಾಂಟೆಂಟ್ ಕ್ರಿಯೇಟರ್ ಆಗಲಿ ಅಥವಾ ಯೂಟ್ಯೂಬರ್ ಆಗಲಿ ವಿಡಿಯೋ ಒಂದು ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕ್ ಕೊಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಈ ಥರ ಒಳ್ಳೆ ಕಾಂಟೆಂಟ್ ಆಗಲಿ ಅಥವಾ ಒಳ್ಳೆ ವಿಡಿಯೋಸ್ ಆಗಲಿ, ಯೂಸ್ಫುಲ್ ವಿಡಿಯೋಸ್ ಆಗಲಿ ನಿಮಗೋಸ್ಕರ ನಾನು ಅಪ್ಲೋಡ್ ಮಾಡ್ತಾ ಇರ್ತೀನಿ. ಬರೀ ಥರ ಮಾಡಿದೆ ನಮ್ಮೊಂದು ಟಾಪಿಕ್ ಶುರು ಮಾಡೋಣ. ಮೊದಲನೇ ಕಾರಣ ಬಗ್ಗೆ ಮಾತನಾಡಬೇಕಂತ ಅಂದರೆ, ನಿಮ್ಗೆ ಸ್ಕ್ರೀನ್ ತೋರಿಸ್ತೀನಿ. ಬೇರೆ ಟೆಕ್ಸ್ಟ್ ಟೈಪ್ ಮಾಡೋದು, ಆಮೇಲೆ ಬ್ಯಾಕ್ಗ್ರೌಂಡಲ್ಲಿ ಮ್ಯೂಸಿಕ್ ಹಾಕೋದು. ಈ ಥರ ನೀವು ಮಾಡಿದ್ರೆ ಇಂಥ ಒಂದು ಚಾನಲ್ ಎಲ್ಲ ಅಥವಾ ಶಾರ್ಟ್ಸ್ ಆಗಲಿ ಇದು ಮಾನಿಟೈಸೇಷನ್ ಆಗಲ್ಲ, ಡಿಮಾನಿಟೈಸೇಷನ್ ಆಗ್ಬಿಡುತ್ತೆ. ಇದೊಂದು ನೀವು ಮೈಂಡಲ್ಲಿ ಇಟ್ಕೊಳ್ಳಿ. ಈ ಥರ ಶಾರ್ಟ್ಸ್ ನೀವು ಮಾಡೋಕ್ಕೆ ಹೋಗಲೇಬೇಡಿ. ಇದು ಲೆಕ್ಕಕ್ಕೆ ಕಾಪಿರೈಟ್ ಅಂತಲೇ ಹೇಳ್ಬೋದು. ಇದೊಂದು ನೀವು ಮೈಂಡಲ್ಲಿ ಇಟ್ಕೊಳ್ಳಿ. ಈ ರೀತಿ ನೀವು ಶಾರ್ಟ್ಸ್ ಮಾಡೋಕ್ಕೆ ಹೋಗಬೇಡಿ. ನೀವು ನಿಮ್ಮೊಂದು ಓನ್ ಶಾರ್ಟ್ಸ್ ಮಾಡೋಕ್ಕೆ ಟ್ರೈ ಮಾಡಿ ಅಂತಲೇ ಹೇಳ್ಬೋದು. ಇದು ನನ್ನ ಒಂದು ಸಜೆಷನ್ ಅಂತ ಹೇಳ್ಬೋದು. ಮತ್ತು ಎರಡನೇ ಪಾಯಿಂಟ್ ಬಂದ್ಬಿಟ್ಟು ಏನಂತ ಅಂದರೆ, ಪಬ್ಲಿಕ್ ರಿಯಾಕ್ಷನ್ ಚಾನಲ್ಸ್. ಈಗ ಸಪೋಸ್ ಏನು ಸ್ಟೋರಿ ಇಲ್ಲ, ಏನು ಕತೆ ಇಲ್ಲ, ಆದರೆ ಒಂದೇನಂತ ಅಂದರೆ ಸುಮ್ಮನೆ ಏನು ತೋರಿಸೋದು, ಈ ಥರ ಮಾಡ್ತಾ ಇದ್ದೀನಿ ಅಂತ ಬ್ಯಾಕ್ಗ್ರೌಂಡಲ್ಲಿ ಮ್ಯೂಸಿಕ್ ಹಾಕೋದು. ಈ ಥರ ಮಾಡಿದ್ರು ಕೂಡ ಅಷ್ಟೇ ನಿಮಗೆ ರಿವ್ಯೂಸ್ ಕಾಂಟೆಂಟ್ ಬರುತ್ತೆ. ಎಸ್ಪೆಷಲಿ ಮೇನು ಇದೇ ಪ್ರಾಬ್ಲಮ್ ಬರ್ತಾ ಇರುವಂಥದ್ದು. ತುಂಬ 90% ಜನರಿಗೆ ಈ ಪ್ರಾಬ್ಲಮ್ಮೇ ಬರ್ತಾ ಇರುವಂಥದ್ದು ಅಂತ ಹೇಳ್ಬೋದು. ಅದಕ್ಕೆ ಒಂದು ಸ್ವಲ್ಪ ವ್ಯಾಲ್ಯೂ ಆಡ್ಬಿಡ್ಬೇಕು ನೀವು. ಒಂದು ಸ್ವಲ್ಪ ಕತೆ, ಒಂದು ಸ್ವಲ್ಪ ನ್ಯಾರೇಟಿಂಗು, ಒಂದು ಸ್ವಲ್ಪ ನಿಮ್ಮ ಫೇಸ್ ತೋರಿಸ್ಬೇಕು. ಆವಾಗ ಓಕೆ ಅಂತಲೇ ಹೇಳ್ಬೋದು. ಪಬ್ಲಿಕ್ ರಿಯಾಕ್ಷನ್ ಓಕೆ. ವಿಡಿಯೋ ವೈರಲ್ ಆಗ್ತಿದ್ರು ಆದರೂ ನಿಮಗೆ ರಿವ್ಯೂಸ್ ಕಾಂಟೆಂಟ್ ಬರುತ್ತೆ. ಚಾನಲ್ ಮಾನಿಟೈಸೇಷನ್ಗೆ ಹೋಗ್ತಾ ಇದ್ರು ಆವಾಗ ನಿಮಗೆ ಮಾನಿಟೈಸೇಷನ್ ಆಗಲ್ಲ ಚಾನಲ್. ಈ ಥರ ಪ್ರಾಬ್ಲಮ್ ಬರುತ್ತೆ. ಈ ಥರ ಮೈಂಡಲ್ಲಿ ಇಟ್ಕೊಳ್ಳಿ. ಈ ಥರ ನೀವು ಶಾರ್ಟ್ಸ್ ಎಲ್ಲ ಮಾಡೋಕ್ಕೆ ಹೋಗಲೇಬೇಡಿ. ಆಮೇಲೆ ಇನ್ನೊಂದೇನಂತ ಅಂದರೆ, ಮೈಂಡ್ಲೆಸ್ ಶಾರ್ಟ್ಸ್. ಏನೂ ಇಲ್ಲ ಶಾರ್ಟ್ಸಲ್ಲಿ, ಏನೋ ಹಾಕೋದು, ಏನೋ ಒಂದು ರೆಕಾರ್ಡ್ ಮಾಡೋದು, ಬಸ್ಸಲ್ಲಿ ಹೋಗ್ತದೆ ಬಸ್ಸಲ್ಲಿ ಹಾಕೋದು, ಕಾರಲ್ಲಿ ಹೋಗ್ತದನ್ನ ಕಾರಲ್ಲಿ ಹಾಕೋದು ವಿಡಿಯೋಸು ಶಾರ್ಟ್ಸ್ ಆಗಲಿ. ಅಂಥ ಒಂದು ಶಾರ್ಟ್ಸ್ ಎಲ್ಲ ಮಾನಿಟೈಸೇಷನ್ ಕೂಡ ಆಗಲ್ಲ. ಹೌದು, ತುಂಬ ಜನ ಈ ಥರ ಮೈಂಡ್ಲೆಸ್ ಶಾರ್ಟ್ಸ್ ಎಲ್ಲ ಮಾಡೋಕ್ಕೆ ಹೋಗ್ತಾರೆ. ಅದೆಲ್ಲ ವೇಸ್ಟು. ಈ ಥರ ನೀವು ಶಾರ್ಟ್ಸ್ ಮಾಡೋಕ್ಕೆ ಹೋಗಬೇಡಿ. ಮೈಂಡಲ್ಲಿ ಇಟ್ಕೊಳ್ಳಿ ಇದನ್ನ. ಇಲ್ಲಾಂದರೆ ನಿಮಗೆ ರಿವ್ಯೂಸ್ ಕಾಂಟೆಂಟ್ ಬರುತ್ತೆ. ಮೈಂಡಲ್ಲಿ ಇಟ್ಕೊಳ್ಳಿ. ಮತ್ತು ನೆಕ್ಸ್ಟ್ ಬಂದ್ಬಿಟ್ಟು ತುಂಬ ಜನ ಈ ಒಂದು ಟ್ಯಾಕ್ಟಿಕ್ ಯೂಸ್ ಮಾಡ್ತಾರೆ. ಅದೇನಂತ ಅಂದರೆ, ಗ್ರೀನ್ ಸ್ಕ್ರೀನ್ ಶಾರ್ಟ್ಸ್. ಯೂಟ್ಯೂಬ್ ಅವರೇ ನಮಗೆ ಈ ಥರ ಫ್ಯೂಚರ್ ಕೊಟ್ಟಿದ್ರು ಗ್ರೀನ್ ಸ್ಕ್ರೀನ್ ಶಾರ್ಟ್ಸ್ ಮಾಡೋಕ್ಕೆ. ಆದರೆ ಯಾಕೆ ನಮ್ಮ ಚಾನಲ್ ಡಿಮಾನಿಟೈಸೇಷನ್ ಮಾಡ್ತಾರೆ ಅಂತ ನೀವು ಕೇಳ್ಬೋದು. ಎಂತಕ್ಕಂತ ಅಂದರೆ, ನೀವು ವ್ಯಾಲ್ಯೂ ಆ್ಯಡ್ ಮಾಡಿರಲ್ಲ. ವ್ಯಾಲ್ಯೂ ಆ್ಯಡ್ ಮಾಡಿದ್ರೇ ಅವಾಗ ನಿಮಗೆ ಬೆಸ್ಟ್ ಅಂತ ಹೇಳ್ಬೋದು. ಎಂತಕ್ಕಂತ ಅಂದರೆ, ವ್ಯಾಲ್ಯೂ ಆ್ಯಡ್ ಮಾಡಿದ್ರೆ ನಿಮ್ಮದು ಓನ್ ಕಾಂಟೆಂಟ್ ಅಂತ ಲೆಕ್ಕ. ಆ್ಯಡ್ ಮಾಡಲಿ ಅಂತ ಅಂದರೆ ಬೇರೆಯವ್ರ ಕಾಂಟೆಂಟು ರಿವ್ಯೂಸ್ ಕಾಂಟೆಂಟ್ ಬರುತ್ತೆ ಅಥವಾ ರಿಪೀಟೇಟಿವ್ ಕಾಂಟೆಂಟ್ ಕೂಡ ಬರುತ್ತೆ. ಹೇಳೋಕ್ಕಾಗಲ್ಲ, ಎರಡರಲ್ಲೂ ಬರುತ್ತೆ ಅಂತಲೇ ಹೇಳ್ಬೋದು. ಅಥವಾ ಒಂದು ಏನಿತ್ತಲ್ಲ, ನೀವು ಯಾವ್ದು ಗ್ರೀನ್ ಸ್ಕ್ರೀನ್ ಮಾಡಿದಿರಾ ಆ ಒಂದು ಪರ್ಟಿಕ್ಯುಲರ್ ಶಾರ್ಟ್ಸ್ ಅಂತ ಒಂದು ಓನರ್ ಕೂಡ ನಿಮಗೆ ಕಾಪಿರೈಟ್ ಸ್ಟ್ರೈಕ್ ಕಳಿಸ್ಬೋದು, ಕಮ್ಯುನಿಟಿ ಗೈಡೆನ್ಸ್ ಸ್ಟ್ರೈಕ್ ಕೂಡ ಕಳಿಸ್ಬೋದು. ನೋಡಿ ಎಷ್ಟೊಂದು ಪ್ರಾಬ್ಲಮ್ ಇದೆ ಈ ಗ್ರೀನ್ ಸ್ಕ್ರೀನ್ ಶಾರ್ಟ್ನಲ್ಲೇ ಒಂದು ಮಿಸ್ಟೇಕ್ ಮಾಡಿದ್ರು. ಅದಕ್ಕೇ ನಾನು ಹೇಳೋದು, ತುಂಬ ಮಿಸ್ಟೇಕ್ ಮಾಡೋಕ್ಕೆ ಹೋಗಲೇಬೇಡಿ. ಆ ವ್ಯಾಲ್ಯೂ ಆ್ಯಡ್ ಮಾಡಿ. ಹೇಗೆ ಅಂತ ಅಂದರೆ, ಅದ್ರ ಬಗ್ಗೆ ಸಪ್ರೇಟಾಗಿ ಡೆಡಿಕೇಟೆಡ್ ಬಗ್ಗೆ ವಿಡಿಯೋ ಮಾಡ್ಬೇಕಂತ ಅಂದರೆ, ನಾವು ಹೇಗೆ ಗ್ರೀನ್ ಸ್ಕ್ರೀನ್ ಶಾರ್ಟ್ಸ್ ಮಾಡೋದು, ಯಾವ ರೀತಿ ಸರಿಯಾಗಿದೆ ಅಂತ ಮಾಡ್ಬೇಕಂತ ಅಂದರೆ ಕಮೆಂಟ್ಸ್ ತಿಳಿಸಿ. ಅದ್ರ ಬಗ್ಗೆ ಪೂರ್ತಿ ಡೀಟೇಲ್ ಆಗಿ ನಾನು ಹೇಳ್ತೀನಿ. ಅವಾಗ ನಿಮ್ಗೆ ಅರ್ಥ ಆಗುತ್ತೆ ಹೇಗೆ ನಾವು ಮಾಡೋದು, ಹೇಗೆ ಸ್ಟೆಪ್ ಬೈ ಸ್ಟೆಪ್ ಮಾಡೋದು ಅಂತ. ಮೈಂಡಲ್ಲಿ ಇಟ್ಕೊಳ್ಳಿ. ವ್ಯಾಲ್ಯೂ ಆ್ಯಡ್ ಮಾಡ್ರೇ ಬೆಸ್ಟು. ವ್ಯಾಲ್ಯೂ ಆ್ಯಡ್ ಮಾಡಿದ್ರೆ ನಿಮ್ಮ ಓನ್ ಕಾಂಟೆಂಟ್, ಇಲ್ಲ ಅಂತ ಅಂದರೆ ರಿವ್ಯೂಸ್ ಕಾಂಟೆಂಟ್. ಮೈಂಡಲ್ಲಿ ಇಟ್ಕೊಳ್ಳಿ ಇದನ್ನ. ಈ 3 ಪಾಯಿಂಟಿಂದಾನೇ ತುಂಬ ಜನದ ಚಾನಲ್ ಮಾನಿಟೈಸೇಷನ್ ಆಗ್ತಿಲ್ಲ. ಈ 3 ಪಾಯಿಂಟ್ನ ನೀವು ಅವಾಯ್ಡ್ ಮಾಡಿ. ನಿಮ್ಮ ಓನ್ ವ್ಯಾಲ್ಯೂ ಆ್ಯಡ್ ಮಾಡಿ, ನಿಮ್ಮ ಒಂದು ಓನ್ ಶಾರ್ಟ್ಸ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಮತ್ತು ಇಷ್ಟ ಆಯಿತು ಈ ಒಂದು ಪರ್ಟಿಕ್ಯುಲರ್ ಟಾಪಿಕ್ ಬಗ್ಗೆ. ಐ ಹೋಪ್ ನಿಮಗೆ ಪೂರ್ತಿ ಇನ್ಫಾರ್ಮೇಷನ್ ಸಿಕ್ತಂತ ಅಂದ್ಕೊಂಡಿದ್ದೀನಿ ಈ ಒಂದು ವಿಡಿಯೋದಲ್ಲಿ. ಇದರ ವಿಡಿಯೋಸ್ ಬೇಕಂದರೆ ದಯವಿಟ್ಟು ನನಗೆ ಪ್ರೋತ್ಸಾಹ ಕೊಡಿ. ಹೇಗೆ ಪ್ರೋತ್ಸಾಹ ಕೊಡೋದಿದ್ರೆ ಜಸ್ಟ್ ತುಂಬ ಸಿಂಪಲ್. ಅದು ಹೆಂಗಂದ್ರೆ, ನೀವು ಒಂದು ಸಬ್ಸ್ಕ್ರೈಬ್ ಮಾಡಿರೋ, ಲೈಕ್ ಮಾಡಿರೋ, ಶೇರ್ ಮಾಡಿ, ಕಾಮೆಂಟ್ ಮಾಡಿದ್ರೆ, ಇಷ್ಟು ಮಾಡಿದ್ರೆ ದೊಡ್ಡ ಪ್ರೋತ್ಸಾಹ ನೀಡ್ತಾರೆ. ಮತ್ತು ಯೂಟ್ಯೂಬ್ ಆಗಿರೋ ಇನ್ಫಾರ್ಮೇಷನ್ ಬೇಕಿದ್ರೆ, ಏನಾದ್ರು ಡೌಟ್ ಇದ್ದರೆ ಬೇಕಿದ್ರೆ ಕೆಳಗಡೆ ನಂಬರ್ ಹಾಕಿದ್ದೀನಿ. ಈ ನಂಬರ್ ತೊಗೊಂಡು ನಂಗೆ ವಾಟ್ಸಪ್ ಮಾಡಿ 200% ನಿಮಗೆ ಹೆಲ್ಪ್ ಮಾಡ್ತೀನಿ. ಇಲ್ಲಿಗೆ ವಿಡಿಯೋ ಮುಗಿಸ್ತಾ ಇದ್ದೀನಿ. ಜೈ ಕರ್ನಾಟಕ, ಒಂದೇ ಮಾತರಂ. ಶುಭ ದಿನ ಫ್ರೆಂಡ್ಸ್. ಮುಂದಿನ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್.